ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ನೀವಿನ್ನೂ ನಮ್ಮ ಚಾನಲ್ ಮೊದಲನೇ ಬಾರಿಗೆ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ ಏನಪ್ಪಾ ಅಂದ್ರೆ CSK ಮತ್ತೆ RR ರಿವ್ಯೂ ಮಾಡ್ತಾ ಇದೀವಿ. CSK ನಿನ್ನೆ ಮ್ಯಾಚ್ ನೋಡೋದಾದ್ರೆ CSK ಅವರು ಚೆನ್ನಾಗಿ ಆಡಿದ್ದಾರೆ, ಬಟ್ ಲ್ಯಾಕ್ ಆಫ್ ಇನ್ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ತೀನಿ. ಫುಲ್ ಯಾರು ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್ ಯಾರು ಇಲ್ಲ ಅಲ್ಲಿ ಚೆನ್ನಾಗಿ ಆಡಿರೋರು ಒಂದ್ 3-4 ಜನ ಇದ್ದಾರೆ ಅಷ್ಟೇ CSK ದಲ್ಲಿ ಹೇಳ್ಬೇಕು ಅಂದ್ರೆ. ನಿನ್ನೆ ನೋಡಕ್ ಹೋದರೆ ಚೆನ್ನಾಗಿ ಆಡಿರೋದಂದ್ರೆ ಜೆಮಿ ಓವರ್ಟನ್ ಲಾಸ್ಟ್ ವರ್ಗೂ ನಿಂತ್ಕೊಂಡು ಚೆನ್ನಾಗಿ ಆಡಿದ್ದಾರೆ. ಅದ್ ಬಿಟ್ರೆ ಎಕ್ಸ್ಪೀರಿಯನ್ಸ್ ಪ್ಲೇಸಸ್ ಸಂಜು ಸ್ಯಾಮ್ಸನ್ ಪ್ರಾಪರ್ ಆಗಿ ಆಡಿಲ್ಲ, ಶಿವಮ್ ದುಬೆ ಚೆನ್ನಾಗಿ ಆಡಿಲ್ಲ, ಋತುರಾಜ್ ಗಾಯಕ್ವಾಡ್ ಪ್ರಾಪರ್ ಆಗಿ ನಿಂತ್ಕೊಂಡು ಆಡಿಲ್ಲ. ದಿಸ್ ಇಸ್ ದ ಮೇಜರ್ ಇಂಪ್ಯಾಕ್ಟ್ ಆಗುತ್ತೆ CSKಗೆ. ಅಂಡ್ ನನ್ನ ಅನಿಸಿಕೆ ಏನಪ್ಪಾ ಅಂದ್ರೆ CSK ಬಾಟಮ್ ಆಫ್ ದ ಟೇಬಲ್ ಬರೋದ್ರಲ್ಲಿ ಪಕ್ಕಾ ಕನ್ಫರ್ಮ್ ಅಂತ ನನ್ನ ಅನಿಸ್ತಿದೆ. ನಿಮ್ಮ ಅನಿಸಿಕೆ ಏನು? ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಕಮ್ ಬ್ಯಾಕ್ ಮಾಡುತ್ತಾ ಇಲ್ವಾ CSK ಫ್ಯಾನ್ಸ್ ಯಾರ್ಯಾರಿದ್ದೀರಾ ಎಲ್ಲ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಅಂಡ್ RR ನೋಡೋದಾದ್ರೆ RR ಅವರು ಸೂರ್ಯವಂಶಿ ಮತ್ತೆ ಜೈಸ್ವಾಲ್ ಒಳ್ಳೆ ಸ್ಟಾರ್ಟ್ ಕೊಟ್ರು ಅಂತಾನೆ ಹೇಳ್ಬೋದು. ಸೂರ್ಯವಂಶಿ ಅವ್ರು ಏನ್ ಬಂದಿದ್ ಬಾಲ್ ಎಲ್ಲ ಬರೀ 4-6 ಬೀಸ್ತಾರೆ, ಮಸ್ತಾಗಿ ಆಡಿದ್ರು ಮಾತ್ರ ಅಂತಾನೆ ಚೆನ್ನಾಗಿ ಆಡಿದಾರೆ ಅಂತ ಹೇಳ್ಬೋದು. ಬಟ್ ಯಶಸ್ವಿ ಜೈಸ್ವಾಲ್ ಕೂಡ ಹಂಗೆ ಪಾರ್ಟ್ನರ್ಶಿಪ್ ಒಳ್ಳೆ ಪಾರ್ಟ್ನರ್ಶಿಪ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಇವನ್ ಧ್ರುವ್ ಜುರೆಲ್ ಕೂಡ ಚೆನ್ನಾಗಿ ಆಡಿದ್ದಾರೆ. ಐ ಮೀನ್ ಬೌಲರ್ಸ್ ಅಲ್ಲಿ ಮ್ಯಾಟ್ ಹೆನ್ರಿ ಚೆನ್ನಾಗಿ ಮಾಡಿದ್ದಾರೆ. ಐ ಮೀನ್ ಇವನ್ ಅನ್ಶುಲ್ ಕಾಂಬೋಜ್ 2 ವಿಕೆಟ್ಸ್ ತಗೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಬೌಲ್ಸ್ ಅಲ್ಲಿ. ಅಂಡ್ ಒಳ್ಳೊಳ್ಳೆ ಎಕಾನಮಿ ಚೆನ್ನಾಗಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಬಟ್ ಓವರ್ ಆಲ್ CSK ಪೂರ್ ಪರ್ಫಾರ್ಮೆನ್ಸ್. ನನ್ನ ಅನಿಸಿಕೆ ಏನಪ್ಪಾ ಅಂದ್ರೆ ಫುಲ್ ಲ್ಯಾಕ್ ಆಫ್ ಇನ್ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್ ಇದ್ದಾರೆ. ಆದ್ರಿಂದ ಈ ವರ್ಷ CSK ಬಾಟಮ್ ಆಫ್ ದ ಟೇಬಲ್ ಬರ್ಬೋದು ಅಂತ ನನ್ನ ಅನಿಸಿಕೆ. ಯಾರು ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್ ಒಳ್ಳೆ ಪ್ಲೇಯರ್ಸ್ ಯಾರು ಇಲ್ಲ. ಸೊ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. RR ಮಾತ್ರ ಚೆನ್ನಾಗಿ ಆಡಿದ್ದಾರೆ. ಅಂಡ್ ಇದೇ ರೀತಿ ನಮ್ಮ ಕಂಟೆಂಟ್ ಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.